ಸಮುದ್ರಕ್ಕೆ ಒಂದು ಸಣ್ಣ ನದಿ ಸೇರುತ್ತೆ, ಅಲ್ಲಿ ಕೆಳಗಡೆ ತನಕ ಹೋಗಿ ನೋಡುವಂತ ಪಾಯಿಂಟ್ ಮಾಡಿದ್ದಾರೆ. ಇದು ಸಮುದ್ರಕ್ಕೆ ಗೊತ್ತಾಗುತ್ತೆ ನೋಡಿ ನಾವು ಇಲ್ಲಿ ನಿಂತಿದೀವಿ ಅಂತ. ಇಲ್ಲಿ ಕಪ್ಪೆ ಚಿಪ್ಪುಗಳು ಎಷ್ಟಿದೆ ಅಂತ. ಈ ಕಡೆ ನದಿ, ಈ ಕಡೆ ಸಮುದ್ರ, ಈ ಕಡೆ ಬಂಡೆ ಕಲ್ಲುಗಳು. ಊಟ ಐತಾ? ಯಾವ್ದು ಇಲ್ಲಿ ಕಲ್ಲೆಲ್ಲ ಇದೆ, ಪಾಳು ಬಿದ್ದ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನೆಲ್ ಆದ ಏಕೆ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಮಂಗಳೂರು ಸೈಡ್ ಬಂದಿದ್ದೇವೆ. ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ನೀವು ಒಂದು ವಿಡಿಯೋ ನೋಡಿದ್ದೀರಾ, ಅದು ಕಾಂಡ್ಲಾ ಬೀಚ್ ನಡಿಗೆಯನ್ನು. ಹೌದು. ಸೊ ಅದೇ ರೀತಿ ಇಲ್ಲೇ ಹತ್ತಿರದಲ್ಲೇ ಒಂದು ಬೀಚ್, ತುಂಬಾ ಬೀಚ್ ಇದೆ. ಮಂಗಳೂರು ಸೈಡ್ ಬಂದಾಗ ತುಂಬಾ ಬೀಚ್ಗಳು ಸಿಗ್ತವೆ. ರಸ್ತೆ ಬದಿಯಲ್ಲಿ ಒಳಗೆ ಹೋದ್ರು ಬೀಚೇ. ಅದೇ ರೀತಿ ಒಂದು ಬೀಚ್ಗೆ ಬಂದಿದ್ದೇವೆ. ಆ ಬೀಚ್ ಅಲ್ಲಿ ಒಂದು ಲೈಟ್ ಹೌಸ್ ಉಂಟು, ಪ್ರಸಿದ್ಧವಾದ ಬೀಚ್ ಇದು. ಸುಮಾರು 1900ನೇ ಇಸ್ವಿಯಲ್ಲಿ ಇದನ್ನ ರೆಡಿ ಮಾಡಿದ್ದಾರೆ. ಬ್ರಿಟಿಷರ ಕಾಲದಲ್ಲೇ ರೆಡಿ ಆಗಿರ್ತಕ್ಕಂಥ ಲೈಟ್ ಹೌಸ್ ಇದು. ಈಗ ಎಲ್ಲ ಸೆಟಲೈಟ್ ಆಧಾರಿತ ಹಡಗುಗಳನ್ನ ದಡ ಎಲ್ಲಿ ಅಂತ ಗುರ್ತಿಡಿಲಿಕ್ಕೆ ಉಪಯೋಗಿಸ್ತಾರೆ. ಹಳೆ ಕಾಲದಲ್ಲಿ ಹೆಂಗಿತ್ತಂದ್ರೆ ಲೈಟ್ ಹೌಸ್ ಗಳನ್ನೇ ಆಧರಿಸಿ ಹಡಗುಗಳು ಬರ್ತಿದ್ವು. ಅಂದ್ರೆ ತೀರ ಎಲ್ಲಿದೆ ಅಂತ ಗೊತ್ತಾಗ್ಬೇಕಂದ್ರೆ ಲೈಟ್ ಹೌಸ್ ಅಲ್ಲಿ ಒಂದು ಲೈಟ್ ಇರ್ತಿತ್ತು, ಅದನ್ನ ನೋಡ್ಕೊಂಡು ಇದು ಕಡಲ ತೀರ, ಇಲ್ಲಿ ನಾವು ಬರ್ಬೋದು ಅಂತ ಹೇಳಿ ಹಾಗೆ ಬರ್ತಿದ್ರು. ಈ ಲೈಟ್ ಹೌಸ್ ಅಲ್ಲಿ ಕೂಡ ಪ್ರವಾಸಿಗರಿಗೆ ಎಂಟ್ರಿ ಇದೆ. ಬನ್ನಿ ಅಲ್ಲಿ ಹೋಗಿ ನೋಡೋಣ ಲೈಟ್ ಹೌಸ್ ಹೆಂಗಿದೆ ಅಂತ. ಸೊ ಹಾಗೆ ಇಲ್ಲಿ ಬೀಚ್ಗೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಎಲ್ಲ ತಿಂಡಿ ತಿನಿಸು ತಿನ್ಲಿಕ್ಕೆ ಎಲ್ಲ ಶಾಪ್ಗಳುಂಟು ನೋಡಿ. ಈವ್ನಿಂಗ್ ಬಂದ್ರೆ ಇನ್ನು ಸಖತ್ ವೈಬ್ಸ್ ಇರುತ್ತೆ ಇಲ್ಲಿ. ಹೌದು, ಒಂದು ಪಿಕ್ನಿಕ್ ತರ ಬರ್ಬೋದು ಸಾಯಂಕಾಲ. ಬೀಚಸ್ ಗಳಿಗೆ ಬರೋದೇ ಈವ್ನಿಂಗ್ ಸನ್ ಸೆಟ್ ನೋಡ್ಲಿಕ್ಕೆ. ಇಲ್ಲಿ ಸಮುದ್ರ ತೀರಕ್ಕೆ ಬಂದ್ರೆ ನಿಮ್ಗೆ ಕೊಕೊನಟ್ ಟ್ರೀಗಳನ್ನು ನೋಡ್ಬೋದು ಸಾಲು ಸಾಲು. ಅದು ಸಮುದ್ರದ ಬದಿಗೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲ. ಹೌದು, ಅದು ಹೀಗೆ ನೋಡೋದು ಬೇರೆ ಕಾಣುತ್ತೆ ತೋಟಗಳಲ್ಲಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಸಮುದ್ರ ಮತ್ತೆ ಆಕಾಶ, ನೀಲಿ ನೀಲಿ ಆಕಾಶ, ಅದು ಎಲ್ಲೂ ಬಿಲ್ಡಿಂಗ್ಗಳು ಕಾಣೋದಿಲ್ಲಲ್ಲ, ಆಕಾಶದ ಬ್ಯಾಕ್ ಗ್ರೌಂಡ್ ಇದ್ದಾಗ. ಸೊ ಈ ತೆಂಗಿನ ಮರಗಳು ತುಂಬಾ ಸುಂದರ ಕಾಣ್ತದೆ. ಮತ್ತೆ ಇನ್ನೊಂದು ಅದು ಹೆಂಗಿರುತ್ತಂದ್ರೆ ನೀರಿಗೆ ವಾಲಿಕೊಂಡಿರ್ತೈತೆ. ಸ್ನೇಹಿತರೆ, ಇದೇ ನೋಡಿ ನಾವು ತೋರಿಸ್ಲಿಕ್ಕೆ ಹೋಗ್ತಾ ಇರೋ ಬೀಚು, ಅದೇ ಕಾಪು ಬೀಚು. ಸೊ ನಾವೀಗ ಬಂದ್ವಿ, ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ. ಬನ್ನಿ ಒಳಗಡೆ ಹೋಗುವ. ಇಲ್ಲಿ ಬೋಟಿಂಗ್ ಎಲ್ಲ ಮಾಡಿಸ್ತಾರಂತಲ್ಲ. ಹೌದು, ನೋಡಿ ಅಲ್ಲಿ ಬೋಟ್ ಕಾಣ್ತಾ ಇದೆ ನಮಗೀಗ. ಬೋಟಿಂಗ್ ಇದೆ, ಒಂಟೆ ಇದೆ, ಕುದುರೆ ಸವಾರಿ ಇದೆ. ನೋಡಿ ಇಲ್ಲೇ ಇದೆ ಆ ಲೈಟ್ ಹೌಸ್. ಎಷ್ಟು ದೊಡ್ಡದಿಲ್ಲ ಅಲ್ಲ. ನೀವೇನ್ ನೋಡ್ತಿದ್ದೀರಲ್ಲ ಲೈಟ್ ಹೌಸ್, ಇದು 1901ರಲ್ಲಿ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾಗಿತ್ತು. ಹಾಗೂ ಇದ್ರ ಎತ್ತರ ಬಂದ್ಬಿಟ್ಟು 27 ಮೀಟರ್ಗಳಷ್ಟು ಎತ್ತರ ಇದೆ ಇದು. ಹಾಗೂ ಇಲ್ಲಿ ಎಂಟ್ರಿ ಬಂದ್ಬಿಟ್ಟು ಸಾಯಂಕಾಲ, ಯೂಶುವಲಿ ಸಾಯಂಕಾಲ 4 o'clock ಇಂದ 6 o'clock ಅಲ್ಲಿ ಇಲ್ಲಿ ಎಂಟ್ರಿ. ಅಂದ್ರೆ ಮೇಲ್ಗಡೆ ಹೋಗಿ ನೀವು ಸೂರ್ಯಾಸ್ತವನ್ನು ನೋಡ್ಬೋದು ಹಾಗೂ ಸಮುದ್ರದ ನೋಟವನ್ನು ಚೆನ್ನಾಗಿ ನೋಡ್ಬೋದು. ಹೌದು, ಅಲ್ಲಿ ಮೇಲೆ ಹತ್ತಿದಾಗ ಅದು ಸನ್ಸೆಟ್ ಏನ್ ನೋಡ್ತೀವಲ್ಲ, ತುಂಬಾ ಚಂದ ಕಾಣುತ್ತೆ ಸ್ನೇಹಿತರೆ. ಹೌದು, ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಲಿ ಮೇಲೆ ಹತ್ತಿ ನೋಡಿದ್ದೆ. ಸೊ ತುಂಬಾ ಚಂದ ಕಾಣ್ತಾ ಇತ್ತು. ಬಟ್ ನಾವಿವತ್ತು ಬೆಳಿಗ್ಗೆ ಬಂದಿರೋದ್ರಿಂದ ಇಲ್ಲಿ ಎಂಟ್ರಿ ಇಲ್ಲ ಈಗ. ಆದ್ರೆ ಅಲ್ಲಿ ನೋಡ್ಬೋದು, ನಾವು ಅಲ್ಲಿ ಹತ್ರ ಹೋಗಿ ನೋಡ್ಬೋದು. ಮತ್ತೆ ಈ ಬೀಚಿನ ಇನ್ನೊಂದು ವಿಶೇಷತೆ ಅಂದ್ರೆ ಇಲ್ಲಿ ಇರುವಂತ ಬಂಡೆಗಳು, ಇಲ್ಲಿ ದಡದಲ್ಲೇ ಬಂಡೆಗಳನ್ನು ಕಾಣ್ತೀವಲ್ಲ, ಇದರ ಮೇಲೆ ಸಮುದ್ರದ ಅಲೆಗಳು ಅಪ್ಪಳಿಸುವಾಗ ನೋಡುವಂತ ನೋಟನೇ ಒಂಥರ ಬೇರೆ ಇರುತ್ತೆ. ಹೌದು, ನಾವೀಗ ಬಂದಾಗ ಕ್ಲೋಸ್ ಆಗಿದೆ ಲೈಟ್ ಹೌಸ್. ನೀವು ಏನಾದರೂ ಸ್ನೇಹಿತರೆ ಈ ಬೀಚ್ಗೆ ವಿಸಿಟ್ ಮಾಡ್ಬೇಕಂತಂದ್ರೆ ಸಾಯಂಕಾಲ ಅಷ್ಟೊತ್ತಿಗೆ ಮಾಡಿ, ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಅಲ್ಲಿ ಲೈಟ್ ಹೌಸ್ ಮೇಲೆ ನೋಡ್ತೀವಲ್ಲ, ಅದೊಂದು ನೋಟ ಚಂದ ಇರೋದು. ಹೌದು. ಅಲ್ಲಿ ಐಲ್ಯಾಂಡ್ ಉಂಟಾ, ಅಲ್ಲಿ ನೋಡಲ್ಲಿ
ಏನ್ ಮಾಡ್ತಾ ಇದ್ದೀರಿ ಇಲ್ಲಿ ನಿಂತು? ಸಮುದ್ರವನ್ನ ನೋಡ್ತಾ ಇದ್ದೇನೆ, ಕಣ್ಣಿಗೆ ಆಹ್ಲಾದಕರವಾದ ವಿಹಂಗಮ ನೋಟ. ಬಂಡೆಕಲ್ಲಿನ ಮಧ್ಯದಲ್ಲಿ ನಿಂತು, ಮಧ್ಯದಲ್ಲಿ ಅಲ್ಲ ಅಡಿಯಲ್ಲಿ ನಿಂತು, ಅಲ್ಲಿ ಬಿಸಿಲು ಉಂಟಲ್ಲ ಹಾಗೆ ಬಂಡೆಗೆ ಓರೆ ಆಗಿ ನಿಂತಿರೋದು. ಕಾಪು ಬೀಚಿಗೆ ಬಂದಿದ್ದೀರಾ? ಕಪ್ಪು ಬೀಚ್, ಕಾಪು 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 ಬೀಚ್ಗೆ ಮುಂಚೆ ಬಂದಿದ್ದೆ, ಒಂದ್ಸತಿ ಬಂದಿದ್ದೆ, ಅವಾಗ ತುಂಬಾ ಸಣ್ಣವನಿದ್ದಾಗ ಬಂದಿದ್ದೆ. ಆದ್ರೆ ನಾವು ಬಂದಿದ್ವಪ್ಪ ಸಣ್ಣವ್ರಿರುವಾಗ, ಇಷ್ಟು ಡೆವಲಪ್ ಇರ್ಲಿಲ್ಲ, ಈಗ ತುಂಬಾ ಡೆವಲಪ್ ಆಗಿದೆ. ಡೆವಲಪ್ ಆಗಿದೆ ಈಗ. ಸಖತ್. ಲೈಟ್ ಹೌಸ್ ಮೇಲೆ ಹತ್ತಿ ನೋಡಿದ್ದೆ ನಾನು. ಹೌದಾ? ಚಿಕ್ಕವನಿದ್ದೆ ಅವಾಗ. ಇದು ಸಮುದ್ರಕ್ಕೆ ಗೊತ್ತಾಗುತ್ತೆ ನೋಡಿ ನಾವು ಇಲ್ಲಿ ನಿಂತಿದೀವಿ ಅಂತ. ಇಷ್ಟೊತ್ತು ಅಲ್ಲಿ ತನಕ ಬರ್ತಾ ಇತ್ತು ಅಲೆಗಳು, ಈಗ ನಾವು ಇಲ್ಲಿ ಬಂದು ನಿಂತಿದೀವಲ್ಲ, ಇಲ್ಲಿ ತನಕ ಬಂದೋಯ್ತು, ಇಲ್ಲಿ ತನಕ ಬಂದೋಯ್ತು. ಬಂತು ನೋಡಿ. ಮನುಷ್ಯರು ಬಂದ್ರೆ ಗೊತ್ತಾಗುತ್ತೆ, ಕಾಣ್ಬೇಕು, ಟಚ್ ಮಾಡಿ ಹೋಗುವ ಅಂತ. ಈ ಬಂಡೆಗಳು ತುಂಬಾ ಚೆನ್ನಾಗಿ ಕಾಣುತ್ತಲ್ಲ ಸಮುದ್ರದ ಮಧ್ಯದಲ್ಲಿ. ಆ ಬಂಡೆಗಳಿಗೆ ಅಲೆಗಳು ಬಂದು ಅಪ್ಪಳಿಸುವಾಗ ಒಂಥರ ಏನೋ ಒಂಥರ ಅನಿಸ್ತದೆ. ಅದರ ಮಧ್ಯದಿಂದ ಬರುತ್ತೆ ಸಮುದ್ರ. ಬಂತು 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 ಬಂತು, ನೋಡಿ 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 ನೋಡಿ, ಟಚ್ ಮಾಡಿತ್ತು. ಇನ್ನೊಂದು ವಿಶೇಷವಾದ ಸೂಚನೆ ಏನಂದ್ರೆ, ಅವರು ಅಲ್ಲಿ ಲೈನ್ ಹಾಕಿದ್ದಾರೆ ನೋಡಿ, ಹಗ್ಗ ಕಟ್ಟಿ, ಅದ್ರ ಮುಂದ್ಗಡೆ ಹೋಗ್ಬಾರ್ದು. ಆ ಲೈನಿನ ಆಚೆ ಹೋಗ್ಬಾರ್ದು. ತುಂಬಾ ಡೀಪ್ ಸಮುದ್ರ ಇದು, ಅರಬ್ಬಿ ಸಮುದ್ರ. ಸಮುದ್ರ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ, ಬಟ್ ಅದು ಏನು ನಾವು ಮುಂದೆ ಹೋದಂಗೆ ಸ್ವಲ್ಪ ಎಂಜಾಯ್ಮೆಂಟ್ ಆಗುತ್ತಂತ ಮುಂದೆ ಹೋಗೋದು, ಆಮೇಲೆ ಏನೋ ಅಪಾಯ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಸಮುದ್ರಕ್ಕೆ ಬಂದಾಗಲೂ ಎಂಜಾಯ್ ಮಾಡಿ, ಬಟ್ ಸೇಫಾಗಿ ಎಂಜಾಯ್ ಮಾಡಿ. ಬೀಚಿಗೆ ಬಂದ್ರೆ ಮನ್ಸು ಒಂಥರ ಪ್ರಶಾಂತ ಆಗುತ್ತಲ್ಲ. ಹೌದು. ಮನ್ಸಲ್ಲಿರೋದೆಲ್ಲ ಏನು ಸಮುದ್ರ ತಗೊಂಡೋಯ್ತು ಅನ್ನೋ ತರ ಒಂಥರ ಭಾರವಾಗಿರೋ ಮನ್ಸು ಹಗುರ ಆಗ್ಬಿಡುತ್ತೆ. ಇಲ್ಲಿ ಒಂದು ಸಣ್ಣ ಹೊಳೆ, ನದಿ ಸಮುದ್ರ ಸೇರ್ತಾ ಇದೆ ನೋಡಿ. ಹೌದು. ಇದು ಸಿಹಿ ನೀರು, ಅದು ಉಪ್ಪು ನೀರು ಅಲ್ವಾ? ಹೌದು. ಯಾವುದು? ಹೌದು, ಸಿಮೆಂಟ್ ಕಲ್ಲು ಹಾಕಿ ಕಟ್ಟಿರ್ತಾರೆ. ವಾವ್, ಏನ್ ಸಖತ್ತಾಗಿದೆ ಸಮುದ್ರ ಅಲ್ವಾ? ಮೇಲೆ ಕೋಟೆ ಐತಾ? ಯಾವುದು? ಇಲ್ಲಿ ಕಲ್ಲೆಲ್ಲ ಇದೆ, ಪಾಳು ಬಿದ್ದ. ಇಲ್ಲ ಕೋಟೆ ಅಲ್ಲ ಅದು, ಅವಶೇಷ. ಅಲ್ಲಿ ವೀಕ್ಷಣಾ ಸ್ಥಳ ಮಾಡಿದ್ರ ಅಂತ. ಇಲ್ಲ ಸಣ್ಣ ದೇವಸ್ಥಾನ ಏನಾದ್ರೂ ಇದ್ದಿರ್ಬೇಕು ಹಳೆ ಕಾಲದ್ದು. ಇಲ್ಲಿಂದ ಸಮುದ್ರದ ನಜಾರ, ಇಲ್ಲಿಂದಲೇ ಈ ತರ ಕತೆ. ಇನ್ ಲೈಟ್ ಹೌಸ್ ಮೇಲ್ ಹೋದ್ರೆ ಹೆಂಗೆ ಆಗ್ಬೋದು? ಹೌದು, ತುಂಬಾ ಚಂದ ಕಾಣುತ್ತೆ, ಹೇಳಿದ್ನಲ್ಲ. ವಾಹ್, ಇಲ್ಲಿಂದ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ ನೋಡ್ಲಿಕ್ಕೆ. ಹೌದು, ಈಗ ಇಲ್ಲಿ ಇದನ್ನ ಅರಿಕೇಡ್ ಮಾಡಿದ್ದಾರೆ. ಹೌದು, ಇಲ್ದಿದ್ರೆ ಇಲ್ಲಿಂದ ಜನ ಜಂಪ್ ಹೊಡೆದು ಈಜಾಡ್ತಿದ್ರು. ಇಲ್ಲಿ ನೋಡಿ, ಬಂಡೆಗಲ್ಲುಗಳಿಗೆ ನೀರು ಅಪ್ಪಳಿಸೋ ಸೌಂಡ್ ಇದೆಯಲ್ಲ, ಆಮೇಲೆ ಅಪ್ಪಳಿಸೋ ಅದೊಂದು ನೋಟ ಇದೆಯಲ್ಲ, ಇಷ್ಟು ಚಂದ ನೋಡಿ. ಇಲ್ಲಿ ಕಪ್ಪೆ ಚಿಪ್ಪುಗಳು ಎಷ್ಟಿದೆ ಅಂತ ಇದೆ ನೋಡಿ, ಆ ಬಂಡೆಗಲ್ಲುಗಳ ಮೇಲೆ ನೋಡಿ.
ಪಾಯಿಂಟ್ ಇದೆ ನೋಡಿ, ಮಜಾ ಇದೆ. ಸಮುದ್ರಕ್ಕೆ ಒಂದು ಸಣ್ಣ ನದಿ ಸೇರುತ್ತೆ, ಅಲ್ಲಿ ಕೆಳಗಡೆ ತನಕ ಹೋಗಿ ನೋಡುವಂಥ ಪಾಯಿಂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ನೋಡಿ ಎಂಥ ವ್ಯೂ. ಈ ಕಡೆ ನದಿ, ಈ ಕಡೆ ಸಮುದ್ರ, ಈ ಕಡೆ ಬಂಡೆ ಕಲ್ಲುಗಳು, ಈ ಕಡೆ ದೋಣಿಗಳು, ಈ ಕಡೆ ಮನೆ, ತೆಂಗಿನ ತೋಟ, ಎಲ್ಲ ಲ್ಯಾಂಡ್ಸ್ಕೇಪು ಒಂದರಲ್ಲೇ ಬಂತು. ವ್ಯೂ ಮಾತ್ರ ಸಖತ್ತಾಗಿದೆ ಇಲ್ಲಿಂದ ನೋಡಿ. ಹಾಗೆ ಸ್ನೇಹಿತರೆ, ನೀವು ಕೂಡ ಕಾಪು ಬೀಚ್ಗೆ ಬರಬೇಕಂತಂದರೆ ಉಡುಪಿಯಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ ಕಾಪು ಬೀಚ್ ಸಿಗ್ತದೆ. ಸೊ ಮತ್ತು ಮಂಗಳೂರಿಂದ ನೀವು ಬರಬೇಕಂದ್ರೆ ತುಂಬ ಬಸ್ಗಳಿದ್ದಾವೆ ಕಾಪು ಬೀಚ್ಗೆ. ಉಡುಪಿಯಿಂದಲೂ ಕೂಡ ಬಸ್ಗಳು ಸಿಗ್ತವೆ. ರೋಡ್ ಸೈಡಿಂದ ಒಂದು ಕಿಲೋಮೀಟರ್ ಒಳಗೆ ಬಂದ್ರೇ ನಿಮಗೆ ಬೀಚ್ ಸಿಗುತ್ತೆ. ಹೌದು, ಬೀಚ್ ಸೈಡ್ ಪಾರ್ಕಿಂಗ್ ಮಾಡಲಿಕ್ಕೆ ತುಂಬ ಒಳ್ಳೆ ಜಾಗ ಇದೆ. 20 ರೂಪಾಯಿ ಪಾರ್ಕಿಂಗ್ ಚಾರ್ಜಸನ್ನು ತಗೋತಾರೆ. ಸೊ ನೀವು ಏನಾದರೂ ಈ ಕಾಪು ಬೀಚಿಗೆ ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗೆ ಇಲ್ಲಿ ಬಂದರೆ ಅನೇಕ ಬೇರೆ ಬೀಚ್ಗಳನ್ನು ನೀವು ನೋಡ್ಬೋದು. ಸುರತ್ಕಲ್ ಬೀಚ್ ಇದೆ ಹತ್ತಿರದಲ್ಲೇ, ಸಸಿ ಹಿತ್ಲು ಬೀಚ್ ಇದೆ, ಹಾಗೂ ಮಲ್ಪೆ ಬೀಚನ್ನು ನೀವು ನೋಡ್ಕೊಂಡು ಹೋಗ್ಬೋದು. ನೀವು ಕೂಡ ಕಾಪು ಬೀಚ್ಗೆ ವಿಸಿಟ್ ಮಾಡಿ. ಮತ್ತು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನೀವು ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಬೈ ಬೈ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.